ಪ್ರೆಗ್ನೆನ್ಸಿನಲ್ಲಿ ಒವೇರಿಯನ್ ಸಿಸ್ಟ್ ಹೇಗಾಗುತ್ತೆ? ಹಲವಾರು ಬಾರಿ ನಾವು ಗರ್ಭಕೋಶ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿದಾಗ ಅಂಡಾಶಯದಲ್ಲಿ ಕೆಲವೊಮ್ಮೆ ನೀರ್ ತುಂಬಿದ ಗುಳ್ಳೆ ತರ ಒಂದು ಸಿಸ್ಟ್ ಕಂಡು ಬಿಡುತ್ತೆ. ಇದು ನೀರ್ ತುಂಬಿರೋ ಗುಳ್ಳೆನೇ ಆಗಿರ್ಬೋದು, ಥೀಕಾ ಲೂಟಿಯನ್ ಸಿಸ್ಟ್ ಅಂತ ಹೇಳ್ತೀವಿ. ಪ್ರೆಗ್ನೆನ್ಸಿಯಿಂದಾಗೆ ಸಿಸ್ಟ್ ಆಗಿರುವಂತದ್ದು, ಇಲ್ಲಾಂದ್ರೆ ಕೆಲವೊಮ್ಮೆ ರಕ್ತ ತುಂಬಿದ ಒಂದು ಗುಳ್ಳೆ ಆಗಿರ್ಬೋದು, ಅದನ್ನ ನಾವು ಕಾರ್ಪಸ್ ಲೂಟಿಯಂ ಸಿಸ್ಟ್ ಅಂತ ಹೇಳ್ತೀವಿ. ಇದು ಯೂಶಲಿ ಪ್ರೆಗ್ನೆನ್ಸಿ ಬೆಳೀತಾ ಬೆಳೀತಾ ಸುಮಾರು ಸಿಸ್ಟ್ಗಳು ಕ್ಷೀಣಿಸ್ತವೆ. ಅಂಡಾಶಯ ಕ್ಷೀಣಿಸುತ್ತೆ, ಅದೇ ರೀತಿ ಸಿಸ್ಟ್ ಕೂಡ ಕ್ಷೀಣಿಸುತ್ತೆ. ಫಾಲೋ ಅಪ್ ಅಲ್ಲಿ ಇರೋದು ತುಂಬಾ ಮುಖ್ಯ ಆಗುತ್ತೆ. ಪ್ರತಿ ಸತಿ ನೀವು ಸ್ಕ್ಯಾನಿಂಗ್ ಮಾಡಿಸ್ಕೊಂಡಾಗ ಓವೇರಿಯನ್ ಸಿಸ್ಟ್ ಗೆ ಏನಾಗ್ತದೆ ಅಂತ ಕೂಡ ನಿಮ್ ಡಾಕ್ಟರ್ ನೋಡ್ಬೇಕಾಗುತ್ತೆ. ವೆರಿ ರೇರ್ಲಿ ಈ ಸಿಸ್ಟ್ಗಳು ದೊಡ್ಡದಾಗಬಹುದು, ಅಥವಾ ಪ್ರೆಗ್ನೆನ್ಸಿನಲ್ಲಿ ಒಡೆದೋಗುವಂಥದ್ದು, ಅಥವಾ ಸಿಸ್ಟ್ ಇಂದಾಗಿ ಅಂಡಾಶಯನೇ ತಿರ್ಚುವಂತ ಸಂಭವ ಕೂಡ ಆಗಬಹುದು. ಅಂಡ್ ತುಂಬಾ ರೇರ್ ಆಗಿ ಈ ಸಿಸ್ಟ್ಗಳಲ್ಲಿ ಟ್ಯೂಮರ್ ಅಂಶ ಕೂಡ ಇರಬಹುದು. ಅದನ್ನ ನೀವು ಟೆಸ್ಟ್ ಮಾಡಿಸ್ಕೊಂಡ್ರೆ ಉತ್ತಮ. ಇನ್ನು ಕೆಲವು ಸಿಸ್ಟ್ಗಳು ದೊಡ್ಡದಾಗ್ತವೆ ಅಂತ ಆದಾಗ ಅದು ಮಗು ಬೆಳೆಯೋ ಜಾಗನ ಕೂಡ ಆಕ್ರಮಿಸ್ಕೊಳ್ತಾ ಇದೆ, ಮಗುಗೆ ತೊಂದರೆ ಆಗ್ಬೋದು ಅನ್ನೋದಾದಾಗ ಸರ್ಜರಿನ ಸಜೆಸ್ಟ್ ಮಾಡ್ತೀವಿ. ಅದನ್ನ ನೀವು 4ನೇ ತಿಂಗಳು ಅಥವಾ 5ನೇ ತಿಂಗಳಲ್ಲಿ ಮಾಡಿಸ್ಕೋಬಹುದು.